ಶಿಕ್ಷಕರ ದಿನಾಚರಣೆ ಮಹತ್ವ ಮತ್ತು ಅದರ ಅರ್ಥ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಟೀಚರ್ಸ್ ಡೇ ಅನ್ನು ಅನುಸರಿಸುತ್ತಿದ್ದೇವೆ. ಈ ದಿನವು ಭಾರತದ ದ್ವಿತೀಯ ರಾಷ್ಟ್ರಪತಿ ಹಾಗೂ ಮಹಾನ್ ತತ್ವಜ್ಞಾನಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನ. ಅವರ ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ ಅಮೂಲ್ಯ ಕೊಡುಗೆಗಾಗಿ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ನಂಬಿಕೆ ಏನೆಂದರೆ ಗುರುಗಳಿಗೆ ನೀಡುವ ಗೌರವವೇ ನಿಜವಾದ ರಾಷ್ಟ್ರ ನಿರ್ಮಾಣದ ಬುನಾದಿ. ಶಿಕ್ಷಕರ ದಿನಾಚರಣೆ ನಮ್ಮ ಸಮಾಜದ ನಿಜವಾದ ಶಿಲ್ಪಿಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನ. ಶಿಕ್ಷಕರು ಕೇವಲ ಪಾಠ ಹೇಳುವವರು ಮಾತ್ರವಲ್ಲ, ಅವರು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳನ್ನು ಬೆಳೆಸುವ ಮಾರ್ಗದರ್ಶಕರು. ಈ ದಿನವು ಶಿಕ್ಷಕರ ಶ್ರಮ, ತ್ಯಾಗ ಮತ್ತು ಸಮರ್ಪಣೆಯ ಸ್ಮರಣೆ. ಅವರು ನೀಡುವ ಪ್ರೇರಣೆಯು ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುತ್ತದೆ. ಗುರುವಿನ ಆಶೀರ್ವಾದವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಜೀವನವಿಲ್ಲ. ಆದ್ದರಿಂದ ಶಿಕ್ಷಕರ ದಿನಾಚರಣೆ ಕೇವಲ ಒಂದು ಆಚರಣೆ ಅಲ್ಲ, ಅದು ಗುರುಗಳಿಗೆ ಕೃತಜ್ಞೆಯ ಹೂವಿನ ಸಮರ್ಪಣೆ, ಜ್ಞಾನಕ್ಕೆ ನಮಿಸುವ ಕ್ಷಣ. ಮತ್ತು ನಮ್ಮ ಒಂದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಸಂಸ್ಥೆ ಎಲ್ಲ ನಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೆ ಹೊಸ ವೇತನ ಪರಿಷ್ಕರಣೆ ನವೆಂಬರ್ 23ರಿಂದ ಜಾರಿಗೆ ಬಂದಿರುವಂತೆ ನೀಡಲಾಗಿದೆ. ನಿವೃತ್ತಿಯ ಪ್ರಯೋಜನಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಸುಮಾರು 50,000 ನೀಡಲಾಗುತ್ತಿದೆ. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಮಕ್ಕಳಿಗೆ ಆಡಳಿತ ಮಂಡಳಿಯ ನಿಗದಿತ ಶುಲ್ಕದಲ್ಲಿ 20% ರಿಯಾಯಿತಿ ನೀಡಲಾಗಿದೆ. 20% ಸಂಬಂಧಪಟ್ಟ ಸಂಸ್ಥೆಯ ಚೇರ್ಮನ್ಗಳು ನೀಡಲಾಗುತ್ತಿದೆ. ಸೇವಾ ಅವಧಿಯಲ್ಲಿದ್ದಾಗ ನಿಧನರಾದ ಸಿಬ್ಬಂದಿ ಕುಟುಂಬದವರಿಗೆ 50 ಮತ್ತು 30,000 ಬೋಧಕ ಬೋಧಕೇತರಿಗೆ ವಿಕ್ರಮವಾಗಿ ನೀಡಲಾಗುತ್ತಿದೆ. ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಆರೋಗ್ಯ ವಿಮೆ ಅಳವಡಿಕೆಯ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಪ್ರಮುಖ ಶೈಕ್ಷಣಿಕ ಸಾಧನೆಗಳು. ಜಯನಗರ ಹಾಗೂ ಬಸವನಗುಡಿ ನ್ಯಾಷನಲ್ ಕಾಲೇಜುಗಳ ನ್ಯಾಕ್ ಬಿ ಗ್ರೇಡ್ನಿಂದ ನ್ಯಾಕ್ ಎ ಗ್ರೇಡ್ಗೆ ಮಾನ್ಯತೆ ಪಡೆದಿದೆ ಹಾಗೂ ಯುಜಿಸಿಯಿಂದ ಕಳೆದುಕೊಂಡಿದ್ದ ಅಟಾನಮಸ್ ಅನ್ನು ಮರಳಿ ಪಡೆಯಲಾಗಿದೆ. ಹೊಸ ಕೋರ್ಸುಗಳು BSc ಅನಿಮೇಷನ್, BA ಫಿಸಿಕ್ಸ್, ಫಿಸಿಕಲ್ ಎಜುಕೇಷನ್, MBA, MCA ಕೋರ್ಸುಗಳು ಅಳವಡಿಕೆ. IIIT ಕೊಟ್ಟಾಯಂ ವಿಶ್ವವಿದ್ಯಾಲಯದೊಂದಿಗೆ ಅಕಾಡೆಮಿ ಮತ್ತು ಶ್ರೇಷ್ಠತೆ MOU ಮಾಡಲಾಗಿದೆ. ಎಲ್ಲ ಸಂಸ್ಥೆಗಳಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಚಟುವಟಿಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಕಳೆದ 2.5 ವರ್ಷಗಳ ವಿದ್ಯಾರ್ಥಿ ಸಾಧನೆ. ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ ವಿದ್ಯಾರ್ಥಿಗಳು 24-25ರ SLC ಪರೀಕ್ಷೆಯಲ್ಲಿ 2ನೇ ರ್ಯಾಂಕು ಮತ್ತು 10ನೇ ರ್ಯಾಂಕ್ ಪಡೆದಿದ್ದಾರೆ. ನ್ಯಾಷನಲ್ PU ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ 10ನೇ ರ್ಯಾಂಕು ಪಡೆದಿರುತ್ತಾರೆ. ನ್ಯಾಷನಲ್ ಕಾಲೇಜ್ ಬಾಗೇಪಲ್ಲಿಯಲ್ಲಿ BAಯಲ್ಲಿ 2 ಮತ್ತು 4ನೇ ರ್ಯಾಂಕ್ ಮಾಡಿದ್ದಾರೆ. ಬಾಗೇಪಲ್ಲಿಯಲ್ಲಿ BScಯಲ್ಲಿ 2 ಮತ್ತು 4ನೇ ರ್ಯಾಂಕ್, ಒಟ್ಟು 3 ರ್ಯಾಂಕುಗಳು ಭಾಜನರಾಗಿರುತ್ತಾರೆ. ಸಿಬ್ಬಂದಿ ಕಲ್ಯಾಣಕ್ಕಾಗಿ ಮಾಡಿದ ಕಾರ್ಯಗಳು. 20 ವರ್ಷ ಸೇವೆ ಪೂರ್ಣಗೊಳಿಸಿದ ಬೋಧಕ ಬೋಧಕರುಗಳಿಗೆ ಪ್ರೊಫೆಸರ್ ಹುದ್ದೆ ನೀಡಿ ವಿಶೇಷ ವೇತನ ಶ್ರೇಣಿಯನ್ನು ಕೂಡ ಮಾಡಲಾಗಿದೆ. 10 ವರ್ಷಗಳ ಸೇವೆ ಪೂರ್ಣಗೊಳಿಸಿದ ಶಿಕ್ಷಕರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ನೀಡಲಾಗಿದೆ. NA ಸಂಸ್ಥೆಯ ಉಪನ್ಯಾಸಕರಿಗೆ ಗುರುತಿಸಿ ಪ್ರಾಂಶುಪಾಲರ ಹುದ್ದೆ ನೀಡಲಾಗಿದೆ. ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ 2.5% ತುಟಿ ಭತ್ಯೆ DA ಹೆಚ್ಚಿಸಲಾಗಿದೆ. ಸ್ವಚ್ಛತಾ ಸಿಬ್ಬಂದಿಗೆ 1,500 ಸಂಬಳ ಭತ್ಯೆ ಹೆಚ್ಚಲಾಗಿದೆ. ಪ್ರಯೋಗಶಾಲೆ ಅಟೆಂಡರ್ಗಳು ಸೇವಾ ಅವಧಿ ಆಧಾರದಲ್ಲಿ 1,500 ಮತ್ತು 1,000 ವಿಶೇಷ ಭತ್ಯೆ ನೀಡಲಾಗುತ್ತದೆ. ಎಲ್ಲ ಬೋಧಕ ಬೋಧಕೇತರಿಗೆ ಸಿಬ್ಬಂದಿಗೆ 2.5% DA ಕೊಡಲಾಗ್ತಿದೆ. ಉಪಪ್ರಾಂಶುಗಳಿಗೆ, ಉಪಮುಖ್ಯೇತರಿಗೆ 2,000 ಮತ್ತು ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ 1,000 ರೂಪಾಯಿ ವಿಶೇಷ ಭತ್ಯೆಯನ್ನು ನೀಡಲಾಗುತ್ತಿದೆ. ಪ್ರಸೂತಿದ ರಜೆ 45 ದಿನ ಇದ್ದಿದ್ದನ್ನು 60 ದಿನಗಳು ಏರಿಕೆ ಮಾಡಲಾಗಿದೆ. ಪ್ರತ್ಯುತ್ತ ರಜೆ ಮತ್ತು ವೈದ್ಯಕೀಯ ರಜೆ ಅಳವಡಿಕೆ ಕೂಡ ಮಾಡಲಾಗಿದೆ. ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಬೇಸ್ ಇಂಟಿಗ್ರೇಟೆಡ್ PU ಕಾಲೇಜನ್ನ ಪ್ರಾರಂಭಿಸಲಾಗಿದೆ. ಎಲ್ಲ ನೌಕರರಿಗೆ ನೇಮಕಾತಿ ಆದೇಶ ಪತ್ರ ನೀಡಲಾಗುತ್ತಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಟ್ಯಾಲಿ ಸಾಫ್ಟ್ವೇರ್ ಮತ್ತು ERP ಕೂಡ ಅಳವಡಿಸಲಿಕ್ಕೆ ಪ್ರಯತ್ನ ಪಡಲಾಗುತ್ತಿದೆ. ಬೋಧಕ ಸಿಬ್ಬಂದಿ ವರ್ಗದವರಿಗೆ ಗಳಿಕೆ ರಜಾ ಅನ್ನು 3 ವರ್ಷದವರೆಗೆ ಅವಧಿಗೆ ಒಟ್ಟುಗೂಡಿಸಲು ಅವಕಾಶ ನೀಡಲಾಗಿದೆ. ಅಭಿವೃದ್ಧಿ ಕಾರ್ಯಗಳು. ಜಯನಗರ ನ್ಯಾಷನಲ್ ಕಾಲೇಜ್ ಆವರಣದಲ್ಲಿ ಡಾಕ್ಟರ್ H. ನರಸಿಂಹಯ್ಯನವರ ಹೆಸರಿನಲ್ಲಿ ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಾರಂಭಿಸಲಾಗಿದೆ. NAS ಸಂಸ್ಥೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಸಾಫ್ಟ್ವೇರ್ ಅಳವಡಿಕೆಯ ಮೂಲಕ ಕಾಲೇಜ್ ಶುಲ್ಕ ಸಂಗ್ರಹಣೆ ಮತ್ತು ಮತ್ತಿತರ ಎಲ್ಲ ಚಟುವಟಿಕೆಗಳು ಸಮಗ್ರ ನಿರ್ವಹಣೆ ಮಾಡುವ ಜಿಂಜರ್ ವೆಬ್ಸೈಟ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಪ್ರತಿ ಭಾನುವಾರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳಿಗೆ ಮಾಡಲಾಗುತ್ತಿದೆ. ಇದರ ಪ್ರತಿಯಾಗಿ ಪ್ರತಿ ಸಂಸ್ಥೆಗೆ ಆದಾಯವನ್ನು ನೀಡುತ್ತಿದೆ. ಬೈಟ್ಸ್ ಎಂಬ
ಸರ್ಕಾರಿ ಸ್ವಾಮ್ಯದೊಂದಿಗೆ ಸಂಸ್ಥೆಗೆ ಜಯನಗರ ನ್ಯಾಷನಲ್ ಕಾಲೇಜಲ್ಲಿ ಕಟ್ಟಡವನ್ನು ನಿರ್ಮಿಸಿ ನೀಡಲಾಗಿದೆ. ನಮ್ಮ ಕಾಲೇಜಿನ ಉಪನ್ಯಾಸಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ಹಾಗೂ ವಿದ್ಯಾರ್ಥಿಗಳ ಪ್ಲೇಸ್ಮೆಂಟ್ ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ನವೀಕೃತ ಸುಸಜ್ಜಿತ ಕಟ್ಟಡಗಳು NSC ಕಚೇರಿಗಳ ಸ್ಥಳಾಂತರವಾಗಿದೆ. ಗಾಂಧಿ ಬಜಾರ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿಗೊಂದೇ ಸುಸಜ್ಜಿತ ರೂಮುಗಳನ್ನು ಸ್ನಾನಗೃಹಗಳೊಂದಿಗೆ 100 ಹಾಸಿಗೆಗಳುಳ್ಳ NS ಮಹಿಳಾ ವಸತಿ ನಿಲಯವನ್ನು ನಿರ್ಮಾಣ ಮಾಡಲಾಗಿದೆ. ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ಅತ್ಯಾಧುನಿಕ ಅನಿಮೇಷನ್ ಬ್ಲಾಕ್ ಕೂಡ ನಿರ್ಮಾಣವಾಗುತ್ತಿದೆ. ನ್ಯಾಷನಲ್ ಕಾಲೇಜಿನಲ್ಲಿ ಬಸವನಗುಡಿ ವಿದ್ಯಾರ್ಥಿ ನಿಲಯದ ಕೊಠಡಿಗಳು, ಅಡುಗೆ ಮನೆ ಹಾಗೂ ಶೌಚಾಲಯಗಳನ್ನು ನವೀಕರಣ ಮಾಡಿ ಸುಬ್ರಹ್ಮಣ್ಯಪುರದಲ್ಲಿ ಹೊಸದಾಗಿ PU ಕಾಲೇಜ್ ಸ್ಥಾಪನೆಗೆ ಪ್ರಸ್ತಾವನೆ. ಎಲ್ಲ ಕಾಲೇಜು ಕಂಪ್ಯೂಟರ್ ಲ್ಯಾಬ್ಗಳು, CCTVಗಳು, ಸ್ಮಾರ್ಟ್ LED ಟಿವಿಗಳನ್ನು ಅಳವಡಿಸಲಾಗಿದೆ. ಬಸವನಗುಡಿಯ ಕ್ಯಾಂಪಸ್ನಲ್ಲಿ ಹೊಸ ಕ್ಯಾಂಟೀನ್ ಸ್ಥಾಪನೆ ಮಾಡಲಾಗಿದೆ. ಹೊಸೂರು ಶಾಲೆಯ ಕ್ಯಾಂಪಸ್ನಲ್ಲಿ ಡಾಕ್ಟರ್ HN ವಸ್ತು ಸಂಗ್ರಹಾಲಯ ಹಾಗೂ ಹೊಸ ನಮ್ಮ ದಾನಿಗಳಿಂದ ಕಟ್ಟಿದ 2 ಬಿಲ್ಡಿಂಗ್ಗಳನ್ನು ಮಾಡಿದೆ. ಜೊತೆಗೆ ಎಲ್ಲ ನವೀಕರಣವನ್ನು ಮಾಡಲಾಗಿದೆ. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಲಾಗ್ತಾ ಇದೆ. ಇವೆಲ್ಲನೂ ನಮ್ಮ ಒಂದು ಏನು 2 ವರ್ಷಗಳಲ್ಲಿ ನಾವು ಈ ಒಂದು ಸಂಸ್ಥೆಗೆ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಎಳದೂರಿನಲ್ಲಿ ಈಗ ನಮ್ಮ ಒಂದು ಗವರ್ನಿಂಗ್ ಕೌನ್ಸಿಲ್ ಮತ್ತು ಬಸವನಗುಡಿ PU ಕಾಲೇಜಿನ ಚೇರ್ಮನ್ರಾದ ರಾಮಮೋಹನ್ ಅವರು 25 ಲಕ್ಷ ಕೊಟ್ಟು 2 ಕ್ಲಾಸ್ ರೂಮ್ಗಳು ಕಟ್ಟಿ ಈ ತಿಂಗಳ 29ನೇ ತಾರೀಕು ನಾವು ಅದನ್ನು ಅನಾವರಣ ಮಾಡ್ತಾ ಇದ್ದೇವೆ. ಜೊತೆಗೆ ಹೊಸೂರಿನಲ್ಲಿ ನಮ್ಮ ಹಳೆಯ ಒಂದು ಸ್ಟೂಡೆಂಟು ಮತ್ತು ಒಂದು ನರಸಿಂಹಮೂರ್ತಿ ಅಂತ ಸಾಫ್ಟ್ವೇರ್ ಅವರು 1 ಕೋಟಿ ವೆಚ್ಚದಲ್ಲಿ 4 ರೂಮು ಹೊಸೂರಿನಲ್ಲಿ ನರಸಿಂಹಯ್ಯನವರಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಇವೆಲ್ಲವನ್ನು 2 ವರ್ಷ ಒಂದು ಇದರಲ್ಲಿ ನಮ್ಮ ಈ ಒಂದು ಏನು ಹೊಸ ಟೀಮ್ ನಾವು ಬಂತು, ಇದನ್ನೆಲ್ಲ ಮಾಡಿ ಇದು ಮಾಡಿದ್ದೇವೆ. ನಮ್ಮ ಈಗ ಈ ಒಂದು ಏನು ನಾವು ಈಗ ಗುರುವಂದನೆ ಪ್ರೋಗ್ರಾಮ್ ಮಾಡ್ತಿದ್ವಿ, ಈ ಇಷ್ಟರವರೆಗೂ 2 ವರ್ಷದಿಂದ 10 ಜನಕ್ಕೆ ರಿಟೈರ್ಡ್ ಇಂಜಿನಿಯರ್ಸ್, ರಿಟೈರ್ಡ್ ಸ್ಟಾಫಿಗೆ ಮಾತ್ರ, ರಿಟೈರ್ಡ್ ಟೀಚರ್ಸ್ಗೆ ಮಾತ್ರ ಮಾಡ್ತಿದ್ವಿ. ಈ ಸಾರಿ ಒಂದು ನೂತನವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಗರಾಜ್ ಅವರು SLE ಡೆವಲಪರ್ಸ್ ಅವರು ಮುಂದೆ ಬಂದು ಲಾಸ್ಟ್ ಇಯರ್ ಅವರು ದೊಡ್ಡದಾಗಿ 2,000 ಜನಕ್ಕಷ್ಟು ಕನಕಪುರ ರೋಡಲ್ಲಿ ಮಾಡಿದ್ರು. ಈ ಸಾರಿ ನಮ್ಮ ಒಂದು ಸಂಸ್ಥೆಯಲ್ಲೇ ಇಲ್ಲೇನ ಮಾಡೋಣ ಸರ್, ನೀವು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ಎಷ್ಟು 410 ಜನ ಏನು ನಮ್ಮ ಟೀಚರ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಸನ್ಮಾನ್ಯ ಕಾರ್ಯಕ್ರಮಕ್ಕೆ ನಮ್ಮ ಈಗ ಮಂತ್ರಿಗಳು ಮತ್ತು ನಮ್ಮ MLC ಅವರು, ರವಿ ಅವರು ನಡೆಸ್ಕೊಡ್ತಾರೆ. ಆ ಒಂದು ಇದನ್ನು ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ನಾಗರಾಜ್ ಅವ್ರಿಗೂ ಭಾಳ ಚಿರಋಣಿ ಆಗಿರಬೇಕು. ಅವರು ನಮ್ಮ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಕೂಡ ಆಗಿದ್ದಾರೆ. ಸೊ ಈ ಒಂದು ಸಭೆಗೆ ನಾವೆಲ್ಲ ಬಂದಿರೋದು ಭಾಳ ಸಂತೋಷ ಆಗ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಏನು ಸ್ಟಾಫ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಮಾಡಲಿಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಶ್ರದ್ಧೆ ವಹಿಸ್ತದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.